ರಾಜ್ಯದಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಆರೋಪ ಪ್ರಕರಣ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯ ಸರ್ಕಾರದಿಂದ ಇದರ ತನಿಖೆಗೆ ಇದೀಗ ಎಸ್ಐಟಿ ರಚನೆ ಮಾಡಲಾಗಿದೆ. ಡಿಜಿ ಮೇಲ್ವಿಚಾರಣೆಯಲ್ಲಿ ಎಸ್ಐಟಿ ತಂಡ ರಚನೆ ಆಗಿದೆ. ವಿಜಯ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ತಂಡ ಕಾರ್ಯವನ್ನ ನಿರ್ವಹಿಸಲಿದೆ. ಐಪಿಎಸ್ ಅಧಿಕಾರಿ ವಿಜಯ್ ಅವರ ನೇತೃತ್ವದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರೋ ಗಂಭೀರ ಆರೋಪ ಇದರ ತನಿಖೆ ನಡೆಯಲಿದೆ. ಐಪಿಎಸ್ ಅಧಿಕಾರಿ ವಿಜಯ್ ಅವರ ನೇತೃತ್ವದಲ್ಲಿ ತಂಡವನ್ನ ರಚನೆ ಮಾಡಲಾಗಿದೆ. ಇದರ ಜೊತೆಗೆ ಐಪಿಎಸ್ ಅಧಿಕಾರಿ ಸುಮನ್ ಡಿ ಪೆನ್ನೇಕರ್ ಹಾಗೆ ಸೀಮಾ ಲಾಟ್ಕರ್ ತಂಡ ಇನ್ನು ಮುಂದೆ ಎಸ್ಐಟಿಯ ಭಾಗವಾಗಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಗಂಭೀರ ಆರೋಪ ಏನಿದೆ ಈ ಪ್ರಕರಣದ ತನಿಖೆಯನ್ನ ನಡೆಸಲಿದೆ. ರಾಜ್ಯ ಸರ್ಕಾರ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕೇಳೋಕೆ ಬಂದ ಆರೋಪವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿರೋದಾಗಿ ತಿಳಿಸಿದ್ರು. ಹಾಗೆ ಎಸ್ಐಟಿ ರಚನೆ ಬಗ್ಗೆ ಕೂಡ ಮುಖ್ಯಮಂತ್ರಿಗಳೇ ಹೇಳಿಕೆಯನ್ನ ನೀಡಿದ್ರು. ಇದೀಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಆಗಿದೆ. ಡಿಜಿ ಅವರ ಮೇಲ್ವಿಚಾರಣೆಯಲ್ಲಿ ಕಾರ್ಯವನ್ನ ನಿರ್ವಹಿಸಲಿದೆ ತಂಡ. ವಿಜಯ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ಐಪಿಎಸ್ ಅಧಿಕಾರಿ ಸುಮನ್ ಡಿ ಪೆನ್ನೇಕರ್ ಹಾಗೆ ಸೀಮಾ ಲಾಟ್ಕರ್ ಅವರ ತಂಡ ಇಡೀ ಪ್ರಕರಣದ ತನಿಖೆಯನ್ನ ಇನ್ಮುಂದೆ ನಡೆಸಲಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಎಸ್ಐಟಿ ತಂಡ ರಚನೆಯಾಗಿದೆ, ಯಾರೆಲ್ಲ ಅಧಿಕಾರಿಗಳು ಅದರಲ್ಲಿ ಇರಲಿದ್ದಾರೆ ಅನ್ನೋ ಮಾಹಿತಿ ಕೂಡ. ಸೊ ಇನ್ನು ಮುಂದೆ ಬಹುಶಃ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟ ಆರೋಪ ಪ್ರಕರಣ ತನಿಖೆ ಚುರುಕು ಪಡೆದುಕೊಳ್ಳೋ ಸಾಧ್ಯತೆ, ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ? ಖಂಡಿತ ಸ್ಮಿತಾ, ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ಆಗಿರ್ಬೋದು ಮತ್ತು ಕೆಲವೊಂದಿಷ್ಟು ಸೋಷಿಯಲ್ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ, ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಆಕ್ಟಿವಿಸ್ಟ್ಗಳು ಕೂಡ ಸಾಕಷ್ಟು ಒತ್ತಡವನ್ನ ರಾಜ್ಯ ಸರ್ಕಾರದ ಮೇಲೆ ಹೇರ್ತಾ ಇದ್ರು. ಈ ಒಂದು ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ಅದರಲ್ಲೂ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥ ಸಂಸದರೇ ಈ ತರದ ವಿಡಿಯೋಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ಮತ್ತು ಅದರಲ್ಲಿ ಸಂತ್ರಸ್ತರು ಏನಿದ್ದಾರೆ ಅವರಿಗೆ ರಕ್ಷಣೆ ಕೊಡಬೇಕಾದಂತ ಅವಶ್ಯಕತೆ ಇದೆ. ಅದರಲ್ಲಿ ಸಾಕಷ್ಟು ಜನ ಮಹಿಳೆಯ ಸಂತ್ರಸ್ತರಿಗೆ ಒಂದಷ್ಟು ನೆರವನ್ನು ಕೊಡಬೇಕಾಗಿದೆ ಮತ್ತು ಅವ್ರಿಗೆ ಸಾಂತ್ವನವನ್ನು ಹೇಳಬೇಕಾಗಿದೆ. ಆ ನಿಟ್ಟಿನಲ್ಲಿ ಮಹಿಳಾ ಆಯೋಗ ತೀವ್ರವಾಗಿ ಸರ್ಕಾರಕ್ಕೆ ಒಂದು ಒತ್ತಡವನ್ನ ತಂದಿತ್ತು, ನೀವು ಒಂದು ಎಸ್ಐಟಿ ತಂಡವನ್ನ ರಚನೆ ಮಾಡ್ಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಂದಿಸಿ ನಿನ್ನೆ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಇವತ್ತು ಮಧ್ಯಾಹ್ನದ ವೇಳೆಗೆ ಒಂದು ತಂಡ ರಚನೆ ಆಗಿರ್ತಕ್ಕಂಥದ್ದು. ಈಗಾಗಲೇ 3 ಐಪಿಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ತಂಡವನ್ನ ರಚನೆ ಮಾಡಲಾಗಿದೆ. ಇದನ್ನ ಡಿಜಿ ಅವರೇ ಮೇಲ್ವಿಚಾರಣೆ ಮಾಡಲಿದ್ದಾರೆ ಮತ್ತು ಶೀಘ್ರವಾಗಿ ಈ ಒಂದು ಪ್ರಕರಣವನ್ನ ಬಗೆಹರಿಸಬೇಕಾಗಿದೆ. ಅದರ ಜೊತೆಗೆ ಸಂತ್ರಸ್ತರಿಗೆ ಒಂದಷ್ಟು ರಕ್ಷಣೆ ಕೊಡಬೇಕಾದಂತ ಅನಿವಾರ್ಯತೆ ಇದೆ. ಆ ವಿಚಾರವಾಗಿ ಕೂಡ ಈಗಾಗಲೇ ಕಾಂಗ್ರೆಸ್ ಕೂಡ ಧ್ವನಿ ಎತ್ತಿರ್ತಕ್ಕಂಥದ್ದು ಮತ್ತು ಸರ್ಕಾರದಲ್ಲಿ ಯಾವುದೇ ರೀತಿಯಾಗಿ ಲೋಪಗಳಾಗಬಾರದು ಸಂತ್ರಸ್ತರ ಮೇಲೆ. ಯಾಕಂದ್ರೆ ಒಂದು ಕುಟುಂಬ, ಜವಾಬ್ದಾರಿಯುತವಾದಂತಹ ಕುಟುಂಬ ಮತ್ತು ದೊಡ್ಡ ಮಣ್ಣಿತನದ ಕುಟುಂಬದ ಮೇಲೆ ಆರೋಪ ಬಂದಿರೋ ಕಾರಣಕ್ಕಾಗಿ ಸಂತ್ರಸ್ತರಿಗೆ ಯಾವುದೇ ರೀತಿಯಾದಂತಹ ಹಾನಿ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿ ಈಗ ಎಸ್ಐಟಿ ತಂಡ ರಚನೆ ಆಗಿದೆ. ಇದು ಎಷ್ಟು ಬೇಗ ತನಿಖೆಯನ್ನ ನಡೆಸಿ ವರದಿಯನ್ನ ತೆಗೆದುಕೊಡುತ್ತೆ ಮತ್ತು ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಸ್ಮಿತಾ, ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಮಹಿಳೆಯರ ಅಸಹಾಯಕತೆಯನ್ನೇ ಬಳಸಿಕೊಳ್ಳಲಾಗಿದೆ. ಈ ರೀತಿ ಆಗಿರೋದು ಅಕ್ಷಮ್ಯ ಅಪರಾಧ. ಇದು ಇಂತಹ ಘಟನೆ ಮತ್ತೆ ಎಲ್ಲೂ ಕೂಡ ಮರುಕಳಿಸಬಾರದು. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಹೇಳಿಕೆ ಇದು. ಸರ್ಕಾರ ಎಸ್ಐಟಿ ರಚನೆ ಮಾಡಿ ತನಿಖೆಗೆ ಈಗಾಗಲೇ ಆದೇಶವನ್ನ ಮಾಡಿದೆ. ನೊಂದವರ ನೆರವಿಗೆ ಆಯೋಗ ಸದಾ ಇದ್ದೇ ಇರುತ್ತೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ವಿಚಾರ ಅಂದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಿಸಿದಂಥ ಒಂದಿಷ್ಟು ಅಶ್ಲೀಲ ವಿಡಿಯೋ ವೈರಲ್ ಆಗ್ತಿರುವಂಥದ್ದು. ಸ್ವತಃ ಮೊದಲು ಧ್ವನಿ ಎತ್ತಿದ್ದಂಥದ್ದು ಮಹಿಳಾ ಆಯೋಗ. ಅದಾದ ಬಳಿಕ ಸರ್ಕಾರ ಕೂಡ ಎಸ್ಐಟಿ ತಂಡವನ್ನು ರಚನೆ ಮಾಡಿ ತನಿಖೆ ಮಾಡುವಂತೆ ಆದೇಶ ನೀಡಿದೆ. ಸ್ವತಃ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಮೇಡಮ್ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಮೊದಲು ತಾವೇ ಧ್ವನಿ ಎತ್ತಿದ್ದು ಮೇಡಮ್, ಎಲ್ಲೇ ರಾಜ್ಯದಲ್ಲಿ ಮಹಿಳೆಯರಿಗೆ ಇಂಥದ್ದೊಂದು ದೌರ್ಜನ್ಯ ನಡೆದ್ರೆ ಮಹಿಳಾ ಆಯೋಗ ಮೊದಲು ಧ್ವನಿ ಎತ್ತುತ್ತೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಮಹಿಳಾ ಆಯೋಗ ಇರೋದೇ ಸಂತ್ರಸ್ತರ ಪರವಾಗಿ, ಅವರ ಧ್ವನಿಯಾಗಿ, ಅವರ ಶಕ್ತಿಯಾಗಿ ನಿಂತ್ಕೊಳ್ಳೋದೇ ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಈ
ವಿಡಿಯೋ ಬಗ್ಗೆ ನಮ್ಮ ಮಹಿಳಾ ಆಯೋಗಕ್ಕೆ ದೂರು ಬಂದ ತಕ್ಷಣವೇ ನಾನು ಪ್ರೆಸ್ ಮೀಟ್ ಮಾಡಿ ಆ ಸೂಕ್ಷ್ಮತೆಯನ್ನು ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಮತ್ತು ಪೊಲೀಸ್ ಮಹಾನಿರ್ದೇಶಕರಿಗೆ 3 ಜನರಿಗೂ ನಾನು ಪತ್ರ ಬರೆದೆ. ಇದನ್ನು SITಗೆ ಒಪ್ಪಿಸ್ಬೇಕು ಅಂತ ಸ್ಪೆಷಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಪತ್ರದಲ್ಲಿ ಬರೆದಿದ್ದೀನಿ. ಸೊ 3 ದಿನಗಳ ನಂತರ ನಿನ್ನೆ ಮುಖ್ಯಮಂತ್ರಿಗಳು ಅದನ್ನು SITಗೆ ಒಪ್ಪಿಸಿದ್ದಾರೆ. ಸಂತ್ರಸ್ತೆ ನಿನ್ನೆ ದೂರನ್ನು ಸಹ ದಾಖಲು ಮಾಡಿದ್ದಾರೆ. ಸೊ ಆ ದೂರಿನ ಹಿನ್ನೆಲೆಯಲ್ಲಿ ಹಾಸನ SP ಅವರಿಗೆ ನಾನು ಮಾತಾಡಿದೆ. ಆ ದೂರನ್ನು ಸಹ ಅವರಿಗೆ ಕಳಿಸ್ಕೊಟ್ಟೆ. ಈಗ ಅದೆಲ್ಲ ತನಿಖೆ ಎಲ್ಲ ಸ್ಟಾರ್ಟ್ ಆಗಿದೆ. ಸಂತ್ರಸ್ತೆ ಅವ್ರು ಎಲ್ಲಿದ್ದರೋ ಅಲ್ಲಿಂದನೇ ನನಗೆ ದೂರನ್ನು ಕಳಿಸ್ಕೊಟ್ಟಿದ್ದಾರೆ. ಸೊ ಆಯೋಗ ಯೂಶ್ವಲಿ ಬರಬೇಕು ಅವರು, ಯಾಕಂದರೆ ಆ ಹೆಣ್ಣು ಮಗಳು ಯಾವ ವಾತಾವರಣದಲ್ಲಿ ಇರ್ತಾಳೆ, ಯಾವ ಒಂದು ಸ್ಥಿತಿಯಲ್ಲಿರ್ತಾಳೆ ಅಂತ ನಮಗೆ ಗೊತ್ತಿರಲ್ಲ. ಸಂತ್ರಸ್ತೆ ದೂರನ್ನು ಆಯೋಗಕ್ಕೆ ಕಳಿಸ್ಕೊಡ್ಬೋದು ಮೇಲ್ ಮುಖಾಂತರ, ಅಥವಾ ನನ್ನ ನಂಬರ್ ಇದ್ದರೆ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಾಗ ನಾವು ಅದರ ಸೂಕ್ಷ್ಮತೆಯನ್ನು ತಿಳ್ಕೊಂಡು ನಾವು ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತೀವಿ. ಸೊ ಇಮಿಡಿಯೇಟ್ಲಿ ಪೊಲೀಸಿಗೆ ಫೋನ್ ಮಾಡಬೇಕಾ, ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತೀನಿ ನಾನು. ಸೊ ಹಾಗಾಗಿ ಸಂತ್ರಸ್ತೆ ದೂರ ಬಂದ ತಕ್ಷಣವೇ ನಾನು SP ಹಾಸನ್ನು ಮತ್ತು ಗೃಹ ಸಚಿವರು ಮುಖ್ಯಮಂತ್ರಿಗಳು 3 ಜನರಿಗೂ ಕಳಿಸ್ಕೊಟ್ಟೆ. ಸೊ ಅದಾಗಿದ್ದ ಸ್ವಲ್ಪ ಸಮಯಕ್ಕೆ ಒಂದು 2-3 ತಾಸಲ್ಲೇ ಮುಖ್ಯಮಂತ್ರಿಗಳು ಇದನ್ನು SIT ತನಿಖೆಗೆ ಒಪ್ಪಿಸಿದ್ರು. ಮೇಡಮ್, ಎಷ್ಟು ಜನ ಮಹಿಳೆಯರಿಗೆ ದೌರ್ಜನ್ಯ ಆಗಿದೆ, ಎಷ್ಟು ಜನ ದೂರು ನೀಡಿದ್ದಾರೆ? ಒಂದಿಷ್ಟು ಜನ ಮುಂದೆ ಬರೋಕ್ಕೆ ಹೆದರ್ಕೊಳ್ತಾರೆ, ಒಂದಿಷ್ಟು ಆತಂಕನೋ ಭಯದಿಂದ ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಎಷ್ಟು ದೂರು ಬಂದಿದ್ದಾವೆ ಅಂತ? ದೂರು ದಾಖಲಾಗಿರೋದು ಒಬ್ಬರೇ ಸಂತ್ರಸ್ತೆಯಿಂದ. ಎಷ್ಟು ಜನ ದೌರ್ಜನ್ಯ ಆಗಿದೆ ಅದು ನನಗೆ ಅಂಕಿ ಸಂಖ್ಯೆಗಳು ಗೊತ್ತಿಲ್ಲ, ಬಟ್ ಸುಮಾರಿದ್ದಾವೆ. ಮತ್ತು ಎಲ್ಲ ಮಹಿಳೆಯರಿಗೆ, ಅಲ್ಲಿ ಸಂತ್ರಸ್ತರಿಗೆ ನಾನು ಅಸಹಾಯಕ ಹೆಣ್ಮಗಳು ಮಹಿಳೆಯರು ಇದರಲ್ಲಿ ಕಾಣ್ತಾರೆ ತುಂಬಾನೇ. ನೋಡಿದ್ರಲ್ಲ, ನೊಂದ ಮಹಿಳೆಯರ ಪರ ಇರೋದೇ ಮಹಿಳಾ ಆಯೋಗ. ನಾವು ಸದಾಕಾಲ ಇರ್ತೀವಿ, ನೊಂದವರ ಕಣ್ಣು ಒರೆಸೋದಷ್ಟೇ ಅಲ್ಲ, ನ್ಯಾಯ ಕೂಡ ಕೊಡಿಸ್ತೀವಿ ಅನ್ನೋ ಮಾತನ್ನು ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಹೇಳಿದರು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.